ಜೀವನ ರೇಖೆ ಇವ್ರದ್ದು ನೋಡಿ ಏನಿದೆ ತುಂಬಾ ಡಿಸ್ಟರ್ಬ್ ಆಗಿದೆ. ಬಟ್ ಕೆಲವೊಂದು ಜೀವನ ರೇಖೆಯಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ಗ್ಯಾಪ್ ಬಂದಿರುತ್ತೆ. ಈ ರೀತಿ ಗ್ಯಾಪ್ ಬಂದು ಇಲ್ಲಿಂದ ಒಂದು ಲೈನ್ ಏನಾದರೂ ಹೀಗೆ ಇಲ್ಲಿ ಲಕ್ ಲೈನ್ಗೆ ಜಾಯಿಂಟ್ ಆಗುತ್ತೆ. ಈ ರೀತಿ ಗ್ಯಾಪ್ ಬಂದು ಲಕ್ ಲೈನ್ಗೆ ಜಾಯಿಂಟ್ ಆಗಿತ್ತು ಅಂದರೆ ಇವ್ರಿಗೆ ದುಶ್ಮನ್ಗಳು ಜಾಸ್ತಿ ಇರ್ತಾರೆ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಸೊ ಕೆಲವೊಮ್ಮೆ ವಾರ್ ಕೂಡ ನಡೆಯುತ್ತೆ. ಇವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳ್ತೀವಲ್ಲ, ಆ ರೀತಿ ಕೂಡ ಮಾಡ್ತಾರೆ ಅಂತ ಹೇಳ್ತೀವಿ. ಬಟ್ ಲಕ್ ಲೈನ್ಗೆ ಜಾಯಿಂಟ್ ಆಗಿರೋದ್ರಿಂದ ಏನಾಗುತ್ತೆ, ಸೊ ಬಚಾವ್ ಆಗ್ತಾರೆ ಅಂತ ಹೇಳ್ತೀವಿ. ಪ್ರಾಣ ಹೋಗೋವಂಥದ್ದೇನು ಆಗಲ್ಲ. ಬಟ್ ಇವರ ಶತ್ರುಗಳಿಂದ ಇವ್ರಿಗೆ ಹಲ್ಲೆ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಇವ್ರಿಗೆ ಆ ಥರ ಇಲ್ಲ. ಸೊ ಬೇರೆಯವ್ರಿಗೆ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು. ಆ ರೀತಿ ಇದ್ದಾಗ ಹಲ್ಲೆ ಆಗುತ್ತೆ ಅಂತ ಹೇಳ್ತೀವಿ. ನಿಮ್ಮ ಕೈಯಲ್ಲೂ ಕೂಡ ಚಿಹ್ನೆ ಇರ್ಬೋದು, ನೋಡ್ಕೊಳ್ಳಿ. ಕೆಲವೊಮ್ಮೆ ಡೀಪಾಗಿ ಹೋಗಬೇಕು ನಾವು, ಈ ಥರದಲ್ಲಿ ಏಟಾದರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಮೇಡಮ್ ಅಂತ ಕೇಳ್ತಾಯಿದ್ರು. ಕೆಲವ್ರಿಗೆ ಈ ರೀತಿ ಏನಾಗುತ್ತೆ, ಇಷ್ಟು ಈ ರೀತಿಯಾಗಿ ಇಲ್ಲಿ ಫುಲ್ಲು ಗ್ಯಾಪ್ ಬರುತ್ತೆ. ಹಾಗೆಯೇ ಹಾರ್ಟ್ ಲೈನಲ್ಲೂ ಕೂಡ ಗ್ಯಾಪ್ ಬಂದಿರುತ್ತೆ. ಈ ರೀತಿ ಎರಡೂ ಒಂದೇ ಥರ ಇದ್ದಾಗ ಖಂಡಿತವಾಗ್ಲೂ ಅವ್ರಿಗೆ ಅಪಾಯ ಉಂಟಾಗುತ್ತೆ, ಪ್ರಾಣಕ್ಕೆ ಅಪಾಯ ಉಂಟಾಗುತ್ತೆ ಅಂತಲೇ ಹೇಳ್ತೀವಿ.